ಬೆಂಗಳೂರಿನ ಡೈರಿ ಸರ್ಕಲ್ ಹತ್ರ ಹಗಲೇ 7,11,00,000 ರೂಪಾಯಿ ದರೋಡೆ ಮಾಡಲಾಗುತ್ತೆ. ATMಗಳಿಗೆ ದುಡ್ಡು ಹಾಕೋದಕ್ಕೆ ಹೋಗ್ತಾ ಇದ್ದ CMS ಗಾಡಿಯನ್ನು ಹೈಜಾಕ್ ಮಾಡಿ ಆಮೇಲೆ ಡೈರಿ ಸರ್ಕಲ್ ಫ್ಲೈಓವರ್ ಹತ್ರ ನಿಲ್ಲಿಸಿ ಸುಮಾರು 7 ಕೋಟಿ ರೂಪಾಯಿ ದುಡ್ಡನ್ನು ದೋಚಿಕೊಂಡು ಹೋಗ್ತಾರೆ. ಹಾಗಾದರೆ ಬೆಂಗಳೂರಿನ ಒಂದು ಪ್ರೈಮ್ ಪ್ಲೇಸ್ನಲ್ಲಿ ಅತಿ ದೊಡ್ಡ ದರೋಡೆ ಅದು ಹಗಲೇ ನಡೆದಿದ್ದು ಹೇಗೆ? ಇಲ್ಲಿ ಖದೀಮರು ತೋರಿಸಿದ ಕೈ ಚಳಕ ಎಂತಹದ್ದು? ದರೋಡೆಗೆ ಆ ಬ್ರಿಡ್ಜನ್ನೇ ಈ ಕಳ್ಳರು ಯಾಕೆ ಆಯ್ಕೆ ಮಾಡಿಕೊಂಡ್ರು? ಈಗ ಈ ಕೇಸ್ ಸ್ಥಿತಿ ಏನಾಗಿದೆ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು, ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಂಗಳೂರಲ್ಲಿ RBI ಅಧಿಕಾರಿಗಳ ಸೋಗಿನಲ್ಲಿ ಬಂದ 6 ಜನ ದರೋಡೆಕೋರರು ಹಗಲೇ ದೊಡ್ಡ ದರೋಡೆ ಮಾಡಿದ್ದಾರೆ. ದುಡ್ಡು ಸಾಗಿಸ್ತಾ ಇದ್ದ ವ್ಯಾನ್ ನಿಲ್ಲಿಸಿ 2 ಗನ್ಮ್ಯಾನ್ಗಳ ಸಹಿತ ಎಲ್ಲ ಸಿಬ್ಬಂದಿಗಳನ್ನು ಯಾಮಾರಿಸಿ ತಪಾಸಣೆಯ ಸೋಗಿನಲ್ಲಿ ಸುಮಾರು 7 ಕೋಟಿ ರೂಪಾಯಿಗಳನ್ನು ದೋಚಿಕೊಂಡು ಹೋಗ್ತಾರೆ. ನೋಡಿ, CMS ಇನ್ಫೋಸಿಸ್ಟಮ್ಸ್ ಒಡೆತನದ ವ್ಯಾನ್ನಲ್ಲಿ JP ನಗರದ HDFC ಬ್ಯಾಂಕ್ನಿಂದ 22 ಕಿಲೋಮೀಟರ್ ದೂರದಲ್ಲಿರೋ HBR ಲೇಔಟ್ಗೆ 3 ಬಾಕ್ಸ್ಗಳಲ್ಲಿ ದುಡ್ಡು ತಗೊಂಡು ಹೋಗ್ಲಾಗ್ತಾ ಇರುತ್ತೆ. ಡೇಟ್ ಬಂದು ನವೆಂಬರ್ 19, ಸಮಯ 12:30ರಿಂದ 1 ಗಂಟೆಯ ನಡುವೆ ಈ ದರೋಡೆ ನಡೆದಿದೆ. ಮೊದಲು ಏನಾಗುತ್ತಂದರೆ, ಜಯನಗರ 2ನೇ ಬ್ಲಾಕ್ನಲ್ಲಿರೋ ಅಶೋಕ ಪಿಲ್ಲರ್ ಹತ್ರ ಮಧ್ಯಾಹ್ನ 12:30 ಸುಮಾರಿಗೆ ಮಾರುತಿ ಜೆನ್ ಹ್ಯಾಚ್ಬ್ಯಾಕ್ ಕಾರು ದುಡ್ಡಿದ್ದ CMS ಗಾಡಿಗೆ ಅಡ್ಡಗಟ್ಟಲಾಗುತ್ತೆ. ಆಗ ಈ CMS ಗಾಡಿಯಲ್ಲಿ ಡ್ರೈವರ್ ಆಗಿ ವಿನೋದ್ ಕುಮಾರ್ ಇರ್ತಾರೆ. ಇವರ ಜೊತೆಗೆ ಇನ್ನೂ 3 ಇರ್ತಾರೆ. ಕಸ್ಟೋಡಿಯನ್ ಅಫ್ತಾಬ್ ಮತ್ತು ಗನ್ಮ್ಯಾನ್ಗಳಾದ ರಾಜಣ್ಣ ಮತ್ತು ತಮ್ಮಯ್ಯ. ಆಮೇಲೆ ಒಂದು ಇನೋವಾ ಕಾರ್ನಿಂದ 3 ಇಳಿದು ಬರ್ತಾರೆ. CMS ವ್ಯಾನ್ನಲ್ಲಿದ್ದವರಿಗೆ, ನಾವು RBI ಆಫೀಸರ್ಸು, ನಿಮ್ಮ ಸಂಸ್ಥೆ RBI ರೂಲ್ಸ್ಗಳನ್ನು ಉಲ್ಲಂಘನೆ ಮಾಡಿರೋ ದೂರಿದೆ, ಹೀಗಾಗಿ ನಾವು ನಿಮ್ಮ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡ್ಕೊಳ್ಬೇಕು ಅಂತ ಇನೋವಾ ಕಾರ್ನಲ್ಲಿ ಬಂದ ಖದೀಮರು ಹೇಳ್ತಾರೆ. ಇದನ್ನು CMS ಗಾಡಿಯಲ್ಲಿದ್ದ ಸಿಬ್ಬಂದಿಗಳು ಪರಿಶೀಲನೆ ಮಾಡೋದಕ್ಕೂ ಹೋಗೋದಿಲ್ಲ. ಅವರ ಮಾತುಗಳನ್ನು ಸುಲಭವಾಗಿ ನಂಬಿಬಿಡ್ತಾರೆ. ರಾಜಣ್ಣ ಮತ್ತು ತಮ್ಮಯ್ಯ ಅನ್ನೋ 2 ಗನ್ಮ್ಯಾನ್ಗಳನ್ನು ತಮ್ಮ ಲೈಸೆನ್ಸ್ಡ್ ಸಿಂಗಲ್ ಬ್ಯಾರಲ್ ಬಂದೂಕುಗಳನ್ನು CMS ಗಾಡಿಯಲ್ಲೇ ಬಿಟ್ಟು ಕಸ್ಟೋಡಿಯನ್ ಅಫ್ತಾಬ್ ಜೊತೆಗೆ ಇನೋವಾ ಕಾರ್ನಲ್ಲಿ ಕೂತ್ಕೊಳ್ತಾರೆ. ಖದೀಮರ ಪೈಕಿ ಒಬ್ಬ ಏನು ಮಾಡ್ತಾನಂತಂದರೆ, CMS ಗಾಡಿ ಡ್ರೈವರ್ ವಿನೋದ್ ಕುಮಾರ್ಗೆ ಅಶೋಕ ಪಿಲ್ಲರ್ನಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರೋ ಡೈರಿ ಸರ್ಕಲ್ ಫ್ಲೈಓವರ್ಗೆ ಹೋಗಿ ಅಲ್ಲಿ RBI ಆಫೀಸರ್ಸ್ ಬರ್ತಾರೆ, ಕಾಯ್ಕೊಂಡು ನಿಂತ್ಕೋ ಅಂತ ಹೇಳ್ತಾರೆ. RBI ಆಫೀಸರ್ ಸೋಗ್ನಲ್ಲಿದ್ದ ಖದೀಮರು ಕೊಟ್ಟ ಸೂಚನೆಗಳನ್ನು CMS ಗಾಡಿ ಡ್ರೈವರ್ ವಿನೋದ್ ಕುಮಾರ್ ಕಟ್ಟ ಪಾಲಿಸ್ತಾನೆ. CMS ಗಾಡಿ ಮುಂದೆ ಹೋಗ್ತಾ ಇರುತ್ತೆ. ಹಿಂದೆ ಇನೋವಾ ಕಾರ್ನಲ್ಲಿ ಖದೀಮರು ಮತ್ತು CMS ಸಿಬ್ಬಂದಿಗಳಾದ ಅಫ್ತಾಬ್ ಮತ್ತು 2 ಗನ್ಮ್ಯಾನ್ಗಳು ಫಾಲೋ ಮಾಡ್ಕೊಂಡು ಬರ್ತಾರೆ. ನಿಮಾನ್ಸ್ ಜಂಕ್ಷನ್ ತಲುಪಿದಾಗ ಇನೋವಾ ಕಾರು ನಿಂತ್ಕೊಳ್ಳುತ್ತೆ. ಇಲ್ಲಿ ನೀವು ಪೊಲೀಸ್ ಸ್ಟೇಷನ್ಗೆ ಬನ್ನಿ, ನಿಮ್ಮ ಸ್ಟೇಟ್ಮೆಂಟ್ಗಳನ್ನು ನಾವು ರೆಕಾರ್ಡ್ ಮಾಡ್ಕೊಳ್ಬೇಕು, ಆದರೆ ಅದಕ್ಕೂ ಮೊದಲು ನಾವು ಕ್ಯಾಶ್ ಇರೋ ಬಾಕ್ಸ್ಗಳನ್ನು RBIಗೆ ತೆಗೆದುಕೊಂಡು ಹೋಗಬೇಕು ಅಂತ ಸೂಚನೆಗಳನ್ನು ಕೊಡ್ತಾರೆ. ಅದರಂತೆ ಇನೋವಾ ಕಾರ್ನಿಂದ ಇಳಿದ ಕಸ್ಟೋಡಿಯನ್ ಅಫ್ತಾಬ್ ಮತ್ತು ಗನ್ಮ್ಯಾನ್ಗಳಾದ ತಮ್ಮಯ್ಯ ಮತ್ತು ರಾಜಣ್ಣ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ CMS ಗಾಡಿ ಡ್ರೈವರ್ ವಿನೋದ್ ಕುಮಾರ್ ಡೈರಿ ಸರ್ಕಲ್ ಫ್ಲೈಓವರ್ಗೆ ಹೋಗಿ RBI ಆಫೀಸರ್ಸ್ ಇಲ್ಲಿಗೆ ಬರ್ತಾರೆ ಅಂತ ಕಾಯ್ಕೊಂಡು ನಿಂತ್ಕೊಂಡಿರ್ತಾನೆ. ಸ್ವಲ್ಪ ಹೊತ್ತಲ್ಲೇ ಖದೀಮರಿದ್ದ ಇನೋವಾ ಕಾರು ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ನಿಂತ್ಕೊಂಡಿದ್ದ CMS ವ್ಯಾನ್ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಡ್ರೈವರ್ ವಿನೋದ್ ಕುಮಾರ್ಗೆ ನೇರವಾಗಿ ಬಂದೂಕು ಇಡ್ತಾರೆ. ದುಡ್ಡಿರೋ ಬಾಕ್ಸ್ಗಳನ್ನು ಮತ್ತೊಂದು ಕಾರ್ಗೆ ಶಿಫ್ಟ್ ಮಾಡ್ತಾರೆ. ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ CMS ಗಾಡಿಯನ್ನು ಅಲ್ಲೇ ಬಿಟ್ಟು ಓಡಿ ಹೋಗ್ತಾರೆ. ಈ ದರೋಡೆಕೋರರು ಬಂದಿದ್ದ ಕಾರ್ನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರ್ಸಿರ್ತಾರೆ. ಅದರ ನಂಬರ್ ಪ್ಲೇಟು KA03NC8052 ಕೂಡ ಫೇಕ್ ಆಗಿರುತ್ತೆ. ಅದು ಕಲ್ಯಾಣ ನಗರದ ವ್ಯಕ್ತಿಯೊಬ್ಬರಿಗೆ ಸೇರಿದ ಕಾರ್ ನಂಬರ್ ಆಗಿರುತ್ತೆ. 2018ರಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಇಲ್ಲಿ ದರೋಡೆ ಮಾಡೋದಕ್ಕಂತಲೇ ಫೇಕ್ ನಂಬರ್ ಪ್ಲೇಟ್ ಬಳಸ್ಕೊಂಡಿರೋದು ಕನ್ಫರ್ಮ್ ಆಗಿದೆ. ಇನ್ನೊಂದು ವಿಚಾರ ಏನಂದರೆ, ಸರಿಸುಮಾರು 12:30ರಿಂದ 12:40 ಒಳಗೆ ಈ ದರೋಡೆ ಮಾಡಿ ಓಡಿ ಹೋದ್ರು ಅಂತ ಹೇಳಲಾಗುತ್ತೆ. ದುಡ್ಡು ಶಿಫ್ಟ್ ಮಾಡಿದ ಜಾಗದಲ್ಲಿ CMS ಗಾಡಿಯಲ್ಲಿ ಡ್ರೈವರ್ ಮಾತ್ರ ಇರ್ತಾನೆ. ಉಳಿದ 3 ಅಂದರೆ ಕಸ್ಟೋಡಿಯನ್ ಅಫ್ತಾಬು, ಗನ್ಮ್ಯಾನ್ಗಳಾದ ತಮ್ಮಯ್ಯ ಮತ್ತು ರಾಜಣ್ಣರನ್ನು ಬೇರೆ ಬೇರೆ ಕಡೆ ಇಳಿಸಿರ್ತಾರೆ. 3 ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿರ್ತಾರೆ. 4 ಹತ್ರನೂ ಮೊಬೈಲನ್ನು ಕಿತ್ಕೊಂಡಿರ್ತಾರೆ. ಇದಾದ ನಂತರ ಕಸ್ಟೋಡಿಯನ್ ಅಫ್ತಾಬು ಮಧ್ಯಾಹ್ನ 1:16 ತನ್ನ ಕಚೇರಿಗೆ ಕಾಲ್ ಮಾಡಿ, ನಮ್ಮನ್ನೆಲ್ಲ RBIನವರು ಅಡ್ಡ ಹಾಕಿದ್ದಾರೆ, ರೂಲ್ಸ್ ಬ್ರೇಕ್ ಮಾಡಿದ್ದೇವೆ ಅಂತ ಹಣದ ಸಮೇತ ಗಾಡಿ ತೆಗೆದುಕೊಂಡು ಹೋಗಿದ್ದಾರೆ, ಡ್ರೈವರ್ಗೆ ಕಾಲ್ ಮಾಡಿದರೆ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಮ್ಯಾನೇಜರ್ಗೆ ಗೊತ್ತಾಗುತ್ತೆ ATMಗೆ ಹೋಗ್ತಾ ಇದ್ದ ಹಣ ರಾಬರಿ ಆಗಿದೆ ಅಂತ. ಆಗ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಅಂದರೆ
ರಾಬರಿ ನಡೆದು ಸುಮಾರು 45 ನಿಮಿಷಗಳಾದ ನಂತರ ಪೊಲೀಸರಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಈ ಸಂಬಂಧ FIR ದಾಖಲಾಗುತ್ತೆ. FIR ನಲ್ಲಿ ಡಕಾಯಿತಿ ಅಂತ ಉಲ್ಲೇಖ ಮಾಡಲಾಗುತ್ತೆ. ನೋಡಿ, ಈ ಕೇಸು ಹೇಗಿತ್ತು ಅಂದರೆ, CMS ವಾಹನ ದರೋಡೆಯಾಗಿರೋ ಫ್ಲೈಓವರ್ ಇದೆಯಲ್ಲ, ಅದು 3 ಪೊಲೀಸ್ ಸ್ಟೇಷನ್ಗಳಿಗೆ ಬಾರ್ಡರ್ ಆಗುತ್ತೆ. ನಿಮಾನ್ಸ್ನಿಂದ ಮೇಲಕ್ಕೆ ಬಂದರೆ ಅದು ಆಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ. CMS ಗಾಡಿ ನಿಂತ್ಕೊಂಡಿತ್ತಲ್ಲ ಫ್ಲೈಓವರ್ ಮೇಲೆ, ಅದರ ಎಡಬದಿ ಸುದ್ದುಗುಂಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ. ಈಗ ಈ ಕೃತ್ಯ ನಡೆದಿದ್ದು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ. ಆ ಪೈಕಿ ಸಿದ್ದಾಪುರ ಪೊಲೀಸ್ ಸ್ಟೇಷನ್ನು ದಕ್ಷಿಣ ವಿಭಾಗಕ್ಕೆ ಸೇರಿದರೆ ವಾಹನ ಸಿಕ್ಕಿರೋದು ತುಂಬ ದೂರ ಏನಲ್ಲ, ಒಂದು 10-20 ಮೀಟರ್ ಡಿಸ್ಟೆನ್ಸ್ ಕೂಡ ಆಗೋದಿಲ್ಲ, ಬರೀ 1-2 ಇಂಚಿನ ವ್ಯತ್ಯಾಸ ಇದೆ. ಅದು ಬರೋದು ಸುದ್ದುಗುಂಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ. ಈ ಸ್ಟೇಷನ್ನು ಸೌತ್ ಈಸ್ಟ್ ವಿಭಾಗಕ್ಕೆ ಸೇರುತ್ತೆ. ಹೀಗಾಗಿ ಗಾಡಿ ಸಿಕ್ಕ ಮೇಲೆ ಮೊದಲು ಯಾವ ಸ್ಟೇಷನ್ ಲಿಮಿಟ್ಸ್ಗೆ ಈ ಘಟನೆ ಬರುತ್ತೆ ಅನ್ನೋ ಕನ್ಫ್ಯೂಷನ್ ಉಂಟಾಗುತ್ತೆ. ನಮ್ಮ ಪೊಲೀಸರು ಸಾಮಾನ್ಯವಾಗಿ ತಮ್ಮ ಸ್ಟೇಷನ್ ಲಿಮಿಟ್ಸ್ನ ಆಧಾರದ ಮೇಲೆ ಕೆಲಸ ಮಾಡೋ ಕಾರಣ ರಾಬರ್ಸ್ನ ಪ್ಲ್ಯಾನ್ನಲ್ಲಿ ಈ ಅಂಶವು ಇತ್ತ ಅನ್ನೋ ಪ್ರಶ್ನೆ ಮೂಡಿರುತ್ತೆ. ಹೀಗಾಗಿ ಅನೇಕ ರಾಬರಿ ಸಿರೀಸ್ಗಳಲ್ಲಿ ಇರುವಂತೆ ಇಲ್ಲೂ ಕೂಡ ಪೊಲೀಸರನ್ನ ಗೊಂದಲಕ್ಕೆ ಸಿಕ್ಕಾಕ್ಸಿ ಗ್ರೇಟ್ ಎಸ್ಕೇಪ್ ಆಗಬೇಕು ಅನ್ನುವಂಥ ಪ್ಲಾನ್ ಮಾಡ್ಕೊಂಡಿದ್ರ ಅನ್ನೋ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡಿರ್ತಾರೆ. ಇನ್ನು 7 ಕೋಟಿ ರೂಪಾಯಿ ದುಡ್ಡು ರಾಬರಿ ಆಗಿರೋ ವಿಚಾರ ಬೆಳಕಿಗೆ ಬರ್ತಿದ್ದಂಗೆನೆ ಖದೀಮರು ಎಲ್ಲಿಗೆ ಹೋಗಿದ್ದಾರೆ ಅನ್ನೋ ಆಯಾಮದ ಮೇಲೆ ಪೊಲೀಸರ ತನಿಖೆ ಆರಂಭ ಆಗುತ್ತೆ. ಅದರ ಪ್ರಕಾರ ಸಾಕಷ್ಟು ಕಡೆಗಳಲ್ಲಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾರೆ. ಒಂದಿಷ್ಟು ತನಿಖೆಗಳ ನಂತರ ದರೋಡೆಕೋರರು ಇದ್ದ ಇನೋವಾ ಕಾರು ಆಂಧ್ರ ಪ್ರದೇಶದ ಚಿತ್ತೂರು ತಲುಪಿದೆ ಅನ್ನೋ ಮಾಹಿತಿ ಸಿಗುತ್ತೆ. ಇದೇ ಮಾಹಿತಿ ಆಧಾರದ ಮೇಲೆ ಬೆಂಗಳೂರು ಪೊಲೀಸರು ಚಿತ್ತೂರಿಗೆ ಭೇಟಿ ಕೊಡ್ತಾರೆ. ಅಲ್ಲಿ ಹುಡುಕಾಡೋ ವೇಳೆ ಖದೀಮರು ಕಳ್ಳತನಕ್ಕೆ ಬಳಸಿದ್ದ ಇನೋವಾ ಕಾರು ಪತ್ತೆ ಆಗುತ್ತೆ. ಕಾರಿನ ಚಾಸಿ ನಂಬರ್ ಆಧಾರದ ಮೇಲೆ ಮೂಲ ಮಾಲೀಕರನ್ನು ಪತ್ತೆ ಹಚ್ತಾರೆ. ಈ ಇನೋವಾ ಕಾರಿನ ಮೂಲ ಮಾಲೀಕ ಬೆಂಗಳೂರಿನ ಬಾನಸವಾಡಿ ನಿವಾಸಿ ಅನ್ನೋದು ಗೊತ್ತಾಗುತ್ತೆ. ಇವರನ್ನು ವಿಚಾರಣೆ ನಡೆಸಿದಾಗ ಇಬ್ಬರು ಯುವಕರಿಗೆ ಕಾರು ಮಾರಾಟ ಮಾಡಿರೋದು ಗೊತ್ತಾಗುತ್ತೆ. ಅದರಂತೆ ಆ ಯುವಕರು ಯಾರು ಅಂತ ಪೊಲೀಸರು ಪತ್ತೆ ಹಚ್ತಾರೆ. ಆಗ ಚಿತ್ತೂರಿನ ಇಬ್ಬರು ಯುವಕರು ಪತ್ತೆ ಆಗ್ತಾರೆ. ತನಿಖೆ ಸಂದರ್ಭದಲ್ಲಿ ಈ ಇಬ್ಬರು ಯುವಕರ ಜೊತೆಗೆ ಬೆಂಗಳೂರಿನ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಂಪರ್ಕದಲ್ಲಿ ಇರೋದು ಗೊತ್ತಾಗುತ್ತೆ. ಗೋವಿಂದಪುರ ಪೊಲೀಸ್ ಸ್ಟೇಷನ್ ಕಾನ್ಸ್ಟೇಬಲ್ ಆಗಿದ್ದ ಅಣ್ಣಪ್ಪನ ಲಿಂಕ್ ಸಿಗುತ್ತೆ. ತಕ್ಷಣ ಅಣ್ಣಪ್ಪನನ್ನ ಕರೆದು ವಿಚಾರಣೆ ಮಾಡ್ತಾರೆ. ಈ ವಿಚಾರಣೆಯಲ್ಲಿ CMSನ ಮಾಜಿ ಉದ್ಯೋಗಿ ಝೇವಿಯರ್ ಎಂಬಾತನ ಪಾತ್ರ ಇರೋದು ಗೊತ್ತಾಗುತ್ತೆ. ಈ ಕೇಸ್ನಲ್ಲಿ ಈ ಇಬ್ಬರು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ಮತ್ತು CMSನ ಮಾಜಿ ಉದ್ಯೋಗಿ ಝೇವಿಯರ್ ಮಾಸ್ಟರ್ ಮೈಂಡ್ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲೇ ಗೊತ್ತಾಗ್ಬಿಡುತ್ತೆ. ಝೇವಿಯರ್ ಮತ್ತು ಕಾನ್ಸ್ಟೇಬಲ್ ಅಣ್ಣಪ್ಪ ಇಬ್ಬರು ಫ್ರೆಂಡ್ಸ್ ಆಗಿರ್ತಾರೆ. 1 ವರ್ಷದ ಹಿಂದೆ CMSನಲ್ಲಿ ಝೇವಿಯರ್ ಕೆಲಸ ಬಿಟ್ಟಿರ್ತಾನೆ. ಇನ್ನೊಂದು ಕಡೆ ಈ ಅಣ್ಣಪ್ಪ ನಾಯ್ಕ್ ವಿರುದ್ಧ ಕೆಲವು ಆರೋಪಗಳು ಕೇಳಿ ಬಂದಿರ್ತವೆ. ಹೀಗಾಗಿ ಇವನನ್ನು ಕ್ರೈಮ್ ಬೀಟ್ನಿಂದ ತೆಗೆದು ಹೊಯ್ಸಳಕ್ಕೆ ಹಾಕಲಾಗಿರುತ್ತೆ. ಹೀಗಾಗಿ ಇವರಿಬ್ಬರಿಗೂ ಕೆಲಸ ಇಲ್ಲದೇನೆ ರಾಬರಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ರಾಬರಿ ನಡೆಯೋ ದಿನ ಅಣ್ಣಪ್ಪ ಹಾಗೂ ಝೇವಿಯರು ದರೋಡೆ ನಡೆದ ಸ್ಥಳಕ್ಕೆ ಬಂದಿರೋದಿಲ್ಲ. ರೂಟ್ ಮ್ಯಾಪ್ ರೆಡಿ ಮಾಡಿಕೊಟ್ಟು ವಾಚ್ ಮಾಡ್ತಾ ಕೂತ್ಕೊಂಡಿದ್ರು ಅಂತ ತನಿಖೆಯಿಂದ ತಿಳಿದು ಬರುತ್ತೆ. ಇನ್ನು ಝೇವಿಯರ್ಗೆ CMS ಗಾಡಿ ಬಗ್ಗೆ ಪೂರ್ತಿ ನಾಲೆಜ್ ಇರುತ್ತೆ. ಎಲ್ಲಿಂದ ಹಣ ಬರುತ್ತೆ, ಕಳ್ಳತನ ಮಾಡಿದ ಸಂದರ್ಭದಲ್ಲಿ ಯಾವುದನ್ನೆಲ್ಲ ತೆಗೆದುಕೊಂಡು ಹೋಗಬೇಕು, ಹೇಗೆ ಮಾಡಿದರೆ ಬಚಾವ್ ಆಗ್ಬೋದು ಅನ್ನೋ ಪ್ರತಿಯೊಂದು ಮೂಮೆಂಟ್ ಕೂಡ ಗೊತ್ತಿರುತ್ತೆ. ಈ ಎಲ್ಲ ಮಾಹಿತಿಯನ್ನು ಝೇವಿಯರ್ ಕೊಟ್ಟಿರ್ತಾನೆ. ದರೋಡೆ ಮಾಡಿದ ಮೇಲೆ ಹೇಗೆ ಎಸ್ಕೇಪ್ ಆಗಬೇಕು ಅನ್ನೋದನ್ನು ಅಣ್ಣಪ್ಪ ಪ್ಲ್ಯಾನ್ ಮಾಡಿರ್ತಾನೆ. ಅಂದರೆ CMS ಗಾಡಿ ಪ್ಲ್ಯಾನ್ ನಂದು, ಎಸ್ಕೇಪ್ ಪ್ಲ್ಯಾನ್ ನಿಂದು ಅನ್ನೋ ಫಾರ್ಮುಲಾ ಇದು. ಈ ರಾಬರಿಯ ಮಾಸ್ಟರ್ ಮೈಂಡ್ ಆಗಿದ್ದ ಇವರಿಬ್ಬರು ಕೂತಲ್ಲಿನೇ ಮಾನಿಟರಿಂಗ್ ಮಾಡಿದ್ದಾರೆ. ಇವರ ಜೊತೆಗೆ ವಶಕ್ಕೆ ಪಡೆದಿರೋ ರವಿ ಮತ್ತು ರಾಕೇಶ್ ಹೆಸರಿನ ಇಬ್ಬರು ಯುವಕರು ಇವರು ಚಿತ್ತೂರಿನವರು ಆಗಿರ್ತಾರೆ. ಅವರ ಮುಖಾಂತರವಾಗಿ ರಾಬರಿ ನಡೆದಿದೆ ಅನ್ನೋದು ಮಾಹಿತಿ. ಇದರ ಮಧ್ಯೆ ತನಿಖೆಯಲ್ಲಿ ಸಿಕ್ಕ ಸುಳಿವಿನ ಆಧಾರದ ಮೇಲೆ ಚಿತ್ತೂರಿನಿಂದ ಚೆನ್ನೈಗೆ ದುಡ್ಡನ್ನು ತೆಗೆದುಕೊಂಡು ಹೋಗ್ತಾ ಇದ್ದ ಒಬ್ಬ ಆರೋಪಿಯನ್ನ 5.3 ಕೋಟಿ ಹಣದ ಸಮೇತವಾಗಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಈಗ ಫೈನಲಿ ಏನಾಗಿದೆ ಅಂತಂದರೆ, ಬೆಂಗಳೂರಲ್ಲಿ ನಡೆದ ದರೋಡೆ ಪ್ರಕರಣವನ್ನು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. CCB ಮತ್ತು ದಕ್ಷಿಣ ವಿಭಾಗದ ಪೊಲೀಸರ ತಂಡ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಕಾರ್ಯಾಚರಣೆ ನಡೆಸಿ ಬಹುತೇಕ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಿದೆ. ದರೋಡೆಯಾದ 7 ಕೋಟಿ 11 ಲಕ್ಷ ರೂಪಾಯಿಗಳಲ್ಲಿ ಬಹುತೇಕ ಹಣವನ್ನು ರಿಕವರಿ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು CCB ಮತ್ತು ದಕ್ಷಿಣ ವಿಭಾಗದ ಪೊಲೀಸರ ತಂಡ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನಲ್ಲೂ ಕಾರ್ಯಾಚರಣೆ ನಡೆಸಿ 5ಕ್ಕೂ ಹೆಚ್ಚು ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಬ್ಬರು DCP, ಇಬ್ಬರು ಜಾಯಿಂಟ್ ಕಮಿಷನರ್ ಹಾಗೂ 50ಕ್ಕೂ ಹೆಚ್ಚು ಪೊಲೀಸರು ಸೇರಿ ನಡೆಸಿದ ಕಾರ್ಯಾಚರಣೆಯ ಫಲವಾಗಿ 6 ಕೋಟಿ 70 ಲಕ್ಷ ರೂಪಾಯಿ ದುಡ್ಡನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಕೇಸ್ನ ಪ್ರಮುಖ ಆರೋಪಿ ರವಿ ಮೂಲತಃ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯವನಾಗಿರ್ತಾನೆ. ಇವನು ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ಜೊತೆ ಸಂಪರ್ಕ ಇಟ್ಕೊಂಡಿರ್ತಾನೆ. ಇದೀಗ ಚಿತ್ತೂರಿನಲ್ಲಿ CCB ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಹೇಳೋ ಪ್ರಕಾರ ಈ ದರೋಡೆಯನ್ನು ಭರ್ಜರಿ ಪ್ಲಾನ್ ಮಾಡಿಕೊಂಡೇ ಮಾಡಿದ್ದಾರೆ.
ಪೊಲೀಸರಿಗೆ ಸುಳಿವು ಸಿಗೋದು ಕಷ್ಟ ಆಗಿತ್ತು. ಆ ರೀತಿ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ CCTV ಇರೋದಿಲ್ವೋ ಅದನ್ನೆಲ್ಲ ಮೊದಲೇ ಗುರುತು ಮಾಡಿಕೊಂಡು ಆ ಜಾಗದಲ್ಲಷ್ಟೇ ಇವರು ಗಾಡಿಯನ್ನು ನಿಲ್ಲಿಸ್ತಾ ಹೋಗಿರ್ತಾರೆ. ಈ ದರೋಡೆ ಮಾಡಬೇಕಾದ್ರೆ ಖದೀಮರು ಮೊಬೈಲ್ಗಳನ್ನು ಯೂಸ್ ಮಾಡಿರೋದಿಲ್ಲ. ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಕಮ್ಯುನಿಕೇಟ್ ಮಾಡಿರ್ತಾರೆ. ಬೇರೆ ಬೇರೆ ಕಾರ್ಗಳನ್ನು ಬಳಸಿ ಅವುಗಳ ನಂಬರ್ ಪ್ಲೇಟ್ಗಳನ್ನು ಪದೇ ಪದೇ ಚೇಂಜ್ ಮಾಡಿರ್ತಾರೆ. ಇನ್ನೊಂದು ಮುಖ್ಯ ಸಮಸ್ಯೆ ಏನಂದರೆ, ದರೋಡೆ ಮಾಡಿದ ನೋಟುಗಳ ಸೀರಿಯಲ್ ನಂಬರ್ಗಳ ದಾಖಲಾತಿ ಇರೋದಿಲ್ಲ. ಹೀಗಾಗಿ ಪೊಲೀಸರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದಾಗ್ಯೂ ಬೆಂಗಳೂರು ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆ ಮಾಡ್ತಾರೆ. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಗೋವಾ ರಾಜ್ಯಗಳಿಗೂ ಪೊಲೀಸರ ತಂಡಗಳು ಹೋಗಿ ಬಂದಿರ್ತವೆ. ಈ ಕೇಸ್ನಲ್ಲಿ 30ಕ್ಕೂ ಹೆಚ್ಚು ಮಂದಿಯನ್ನು ವಿಚಾರಣೆ ಮಾಡಲಾಗಿದೆ. ಈ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿರೋ ಝೇವಿಯರ್, ಇವನು CMSನ ಮಾಜಿ ಸಿಬ್ಬಂದಿ ಆಗಿರ್ತಾನೆ. ಇವನು ಚಿತ್ತೂರಿನ ಅರಣ್ಯ ಪ್ರದೇಶದ ಮೂಲಕ ತಮಿಳುನಾಡಿಗೆ ಹೋಗ್ತಾ ಇದ್ದಂತೆ. ಆಗ ಚಿತ್ತೂರಿನ ಅರಣ್ಯ ಪ್ರದೇಶದಲ್ಲಿ ಚೇಸ್ ನಡೆಸಿದ ಪೊಲೀಸರು ಝೇವಿಯರ್ನನ್ನು ತಮಿಳುನಾಡಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರಿಗೆ ರಾಷ್ಟ್ರ ಮಟ್ಟದಲ್ಲಿ ಕಪ್ಪು ಚುಕ್ಕೆ ಮೂಡಿಸಿದ್ದ ಪ್ರಕರಣವನ್ನು ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೇವಲ 54 ಗಂಟೆಗಳ ಅವಧಿಯಲ್ಲಿ ಪ್ರಕರಣಕ್ಕೆ ಇತಿಶ್ರೀ ಆಡಿ ಬಹುತೇಕ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ.